ವೆಲ್ಕಮ್ ಟು ಮೈ ಚಾನಲ್. 2024-25ನೇ ಸಾಲಿನಲ್ಲಿ ಯಾರೆಲ್ಲ MBA, MCA, ME, MTech ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಜಾಯಿನ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದೀರಾ, ನಿಮಗೆ KA ಇಂದ PGCET ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಕಾಲಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಅಪ್ಲೈ ಮಾಡ್ಬೋದು, ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ದಾವೆ, ಸೊ ಹಾಗೂ PGCET ಎಕ್ಸಾಮ್ ಟೈಮ್ ಟೇಬಲ್ ಮತ್ತು ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೀಬೇಕು, ಹೀಗೆ ಹಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೆ ಪೂರ್ತಿ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ಫಾರ್ಮೇಷನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಡಿಸಿಪ್ಲಿನ್ಗೆ ಸಂಬಂಧಿಸಿದಂಥದ್ದು. ಗೇಟ್ ಎಕ್ಸಾಮ್ ಕ್ವಾಲಿಫೈಡ್ ಆಗಿರುವ ಅಭ್ಯರ್ಥಿಗಳು ಮಾತ್ರ MTech ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಅಂದರೆ ವ್ಯಾಲಿಡ್ ಗೇಟ್ ಸ್ಕೋರ್ ಇರುವ ಅಭ್ಯರ್ಥಿಗಳು ME, MTech ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ PGCET ಎಕ್ಸಾಮ್ಗೆ ಹಾಜರಾಗಬೇಕಾಗಿರುವುದಿಲ್ಲ. ಆದರೆ PGCET ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ವ್ಯಾಲಿಡ್ ಗೇಟ್ ಸ್ಕೋರನ್ನು ಎಂಟರ್ ಮಾಡಬೇಕು ಮತ್ತು ಎಕ್ಸಾಮ್ ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಆಗ ಮಾತ್ರ ಪ್ರವೇಶಕ್ಕೆ ಅರ್ಹರಾಗಿರ್ತಾರೆ. ಮತ್ತು ಈ SC, ST, OBC ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಪ್ಲಿಕೇಬಲ್ ಆಗೋದು ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ. ಕರ್ನಾಟಕ ಅಭ್ಯರ್ಥಿಗಳು ಅಂತಂದರೆ ಯಾವ ವಿದ್ಯಾರ್ಥಿಗಳು ಕನಿಷ್ಠ 7 ವರ್ಷಗಳು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತಾರೆ ಅವರು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ MBA ಅಥವಾ MCAಗೆ ಜಾಯಿನ್ ಆಗಬೇಕು ಅಂತಂದರೆ ಅವರಿಗೆ ಯಾವ ಸೀಟ್ಸ್ಗಳನ್ನು ನೀಡಲಾಗುತ್ತೆ ಅಥವಾ ಯಾವ ಸೀಟ್ಸ್ಗೆ ಅವರು ಅಪ್ಲಿಕೇಬಲ್ ಆಗ್ತಾರೆ ಅಂತಂದೇಳಿ. ಸೊ ಓನ್ಲಿ ದ ಸೀಟ್ಸ್ ಸರೆಂಡರ್ಡ್ ಬೈ ದ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಒಂದು 60 ಸೀಟ್ಸ್ ಇದೆ ಅನ್ನೋದಾದರೆ 60 ಸೀಟ್ಸಲ್ಲಿ 40 ಸೀಟ್ಸ್ ಗೌರ್ನಮೆಂಟ್ ಸೀಟ್ಸ್ ಮತ್ತು ಉಳಿದ 20 ಸೀಟ್ಸ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರ್ತವೆ. ಸೊ ಈ 20 ಸೀಟುಗಳಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸರ್ಕಾರಕ್ಕೆ ಎಷ್ಟು ಸೀಟುಗಳನ್ನು ಸರೆಂಡರ್ ಮಾಡಿರ್ತಾರೆ ಆ ಸೀಟ್ಗಳಿಗೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿರ್ತಾರೆ. ಮತ್ತು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯ ಮೀಸಲಾತಿಗಳು ಇರುವುದಿಲ್ಲ. ಸೊ ಹಾಗಾಗಿ ಇವರನ್ನು ಸಾಮಾನ್ಯ ವರ್ಗ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಕ್ವಾಲಿಫೈಯಿಂಗ್ ಡಿಗ್ರಿಯಲ್ಲಿ ಅವರು 50% ತಗೋಬೇಕಾಗುತ್ತೆ. ಮತ್ತು SC, ST, OBC ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲೂ ಕೂಡ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥದ್ದು. 4th ಪಾಯಿಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು MBA, MCA, ME, MTech, ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನಿಮ್ಮ ಕ್ವಾಲಿಫೈಡಿಂಗ್ ಡಿಗ್ರಿ ಅಂದರೆ ನೀವೀಗ ಏನು ಸ್ಟಡಿ ಮಾಡ್ತಾ ಇದ್ದೀರಾ, BE ಅಂದರೆ ನೀವೇನು ಡಿಗ್ರಿ ಈಗ ಓದ್ತಾ ಇದ್ದೀರಾ, BA ಆಗಿರ್ಬೋದು, BBA, BCom, BCA, ಸೊ ಯಾವುದೇ ಡಿಗ್ರಿ ಸ್ಟಡಿ ಮಾಡ್ತಾ ಇದ್ದೀರಾ ಅದು ನಿಮ್ಮ ಒಂದು ಕ್ವಾಲಿಫೈಯಿಂಗ್ ಡಿಗ್ರಿ ಆಗುತ್ತೆ. ನಿಮ್ಮ PGCET ಎಕ್ಸಾಮನ್ನು ಬರೆದು MBA ಅಥವಾ ನಿಮ್ಮ ಒಂದು ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗೆ ಅಡ್ಮಿಷನ್ ಆಗೋದಕ್ಕೆ. ಸೊ ಈ ಒಂದು ನಿಮ್ಮ ಕ್ವಾಲಿಫೈಯಿಂಗ್ ಡಿಗ್ರಿಯಲ್ಲಿ 50% ನೀವು ತಗೋಬೇಕಾಗುತ್ತೆ. ಕರ್ನಾಟಕದ SC, ST ಮತ್ತು ಕ್ಯಾಟಗರಿ 1 ಆಗಿದ್ದರೆ 45% ಇರಲೇಬೇಕಾಗುತ್ತೆ. ಈಗ PGCET 2024 ಒಂದು ಟೈಮ್ ಟೇಬಲನ್ನು ನೋಡೋಣ. 13/7/2024 ಅಂದರೆ ಸಾಟರ್ಡೆ ಬರುತ್ತೆ. ಸಾಟರ್ಡೆ 2:30 ಮಧ್ಯಾಹ್ನ 2:30ರಿಂದ 4:30ವರೆಗೂ ME, MTech, ಆರ್ಕಿಟೆಕ್ಚರ್ನವರು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ನಂಬರ್ ಆಫ್ ಕ್ವಶನ್ಸ್ 100 ಇರುತ್ತೆ, ಟೋಟಲ್ ಮಾರ್ಕ್ಸು ಕೂಡ 100 ಇರುತ್ತೆ. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಹಾಗೆ 14ನೇ ತಾರೀಕು ಅಂದರೆ ನೆಕ್ಸ್ಟ್ ಡೇ ಸಂಡೇ ಇರುತ್ತೆ. ಸಂಡೇ ಬೆಳಗ್ಗೆ 10:30ರಿಂದ 12:30ವರೆಗೂ MCAನವ್ರು ಎಕ್ಸಾಮ್ ಬರೀತೀರ. ಸೊ ಹಾಗೆ ಮಧ್ಯಾಹ್ನ 2:30ರಿಂದ 4:30ವರೆಗೂ MBAನವರು ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. ಸೊ ನಿಮಗೂ ಕೂಡ 100 ಕ್ವಶನ್ಗೆ 100 ಮಾರ್ಕ್ಸನ್ನು ಕೊಡಲಾಗುತ್ತೆ. ಸೊ ಹಾಗೆ ME, MTech, ಆರ್ಕಿಟೆಕ್ಚರ್ ಏನು ಎಕ್ಸಾಮನ್ನು ಬರೀತಿದ್ದೀರಾ, PGCET ಎಕ್ಸಾಮನ್ನು ಬರೀತಿದ್ದೀರಾ, ನೀವು ನಾನ್ ಪ್ರೋಗ್ರಾಮಬಲ್ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಬೋದು. ಬಟ್ MBA ಮತ್ತು MCAನವ್ರಿಗೆ ಅಲೋ ಇರೋದಿಲ್ಲ. ಸೊ ಹಾಗೆ ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ 27/5/2024 ಬೆಳಗ್ಗೆ 11ರಿಂದ ದಿನಾಂಕ 17/6/2024ವರೆಗೂ ನಿಮಗೆ ಅವಕಾಶ ಇದೆ, ಅಂದರೆ ಟೈಮನ್ನು ಕೊಡಲಾಗಿದೆ. ಸೊ ನಿಮಗೆ ಫೀಸನ್ನು ಕಟ್ಟೋದಕ್ಕೆ 18ನೇ ತಾರೀಕು
ಜೂನ್ 2024 ಅವತ್ತು ಸಂಜೆ 6 ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ. ಇನ್ನು ಮುಂದಿನ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಮತ್ತು KA ಇಂದ PGCETಯ ಇನ್ಫಾರ್ಮೇಷನ್ ಬುಲೆಟಿನ್ ಬಿಟ್ಟಿದ್ದಾರೆ. ಇನ್ಫಾರ್ಮೇಷನ್ ಬುಲೆಟಿನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಇದು ನಿಮಗೆ ನೀವು ಒಂದು ಪ್ರಿಂಟೌಟನ್ನು ತಗೊಂಡು ನಿಮ್ಮ ಜೊತೆ ಇಟ್ಕೊಂಡಿರಬೇಕು. ನಿಮ್ಮ ಒಂದು ಕ್ಲಾಸ್ಗಳ ಬಗ್ಗೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ, ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ, ಸೊ ನಿಮ್ಮ ಕ್ಯಾಟಗರಿ ಬಗ್ಗೆ, ಕರ್ನಾಟಕ ನಾನ್ ಕರ್ನಾಟಕ, ಸೊ ಎಲ್ಲದರ ಬಗ್ಗೆ ಕೂಡ ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡಲಾಗಿರುತ್ತೆ. ಅದರ ಬೇಸ್ ಆಗಿ ನೆಕ್ಸ್ಟ್ ಪ್ರಾಸೆಸ್ಗಳು ನಡೀತಾ ಇರುತ್ತೆ. ಸೊ ನಾನಿಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಇನ್ಫಾರ್ಮೇಷನ್ ಬುಲೆಟಿನನ್ನು ನೀವು ಫಸ್ಟ್ ಪ್ರಿಂಟೌಟನ್ನು ತೊಗೊಂಡು ಇಟ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.